ಸಹಿತ ಈಗ ನಿಧಾನಕ್ಕೆ ಅನಿಸ್ತಾ ಇದೆ. ಯಾಕಂದ್ರೆ ಇಡೀ ಒಂದು ಕ್ಯಾಬಿನೆಟನ್ನು ಅಭ್ಯಾಸ ಮಾಡಿದಾಗ ಸಹಜವಾಗಿ ಇಲ್ಲೇ ಸಿದ್ದರಾಮಯ್ಯ ಕೈ ಐತಿ ಮೇಲದ ಇವತ್ತು ಅವ್ರ ಕೈ ಮೇಲಿಟ್ಟುಕೊಳ್ಳುವಂಥ ಪ್ರಯತ್ನ ಅವ್ರು ಮಾಡ್ತಾ ಇರ್ತಾರೆ. ಆದರೆ 2028ರಲ್ಲಿ ಈಗಾಗಲೇ ಸೂಕ್ಷ್ಮವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಗ್ರೀನ್ ಸಿಗ್ನಲ್ ತೋರಿಸಿದ್ದಾರೆ. 2027ರಲ್ಲಿ ನೀನು ಆಟ ಮಾಡೋಕ್ಕೆಪ್ಪ ಅಂತೇಳಿ ಮೋಸ್ಟ್ ಪ್ರಾಬಬ್ಲಿ 2027ಕ್ಕೆ ಅವ್ರು ರಿಟೈರ್ ಆದರೂ ಸಹಿತ ರಾಜಕೀಯದಲ್ಲಿ ಗುರುತಿಸ್ಕೊಳ್ತೀನಿ ನಾನು ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಸಿದ್ದರಾಮಯ್ಯನವರು ತಮ್ಮ ಭವಿಷ್ಯವನ್ನು ಮತ್ತು ಮರಳಿ ಕಟ್ಟಿಕೊಳ್ಳುವಂಥದ್ದು ಜೊತೆಗೆ 2027ರಲ್ಲಿ ಯಾವುದೇ ವಿಘ್ನಗಳು ಬರದಂಗೆ ನೋಡ್ಕೊಂಡು ಹೋಗುವಂಥ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಮೋಸ್ಟ್ಲಿ ಅದು ಯಶಸ್ವಿ ಆಗ್ತಾನೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಅತಿಯಾಗಿ ಅದನ್ನು ಹಗ್ಗ ಜಗ್ಗಿದ್ರಂಗೆ ಅಥವಾ ಮತ್ತೆ ಜಗ್ಗಿದ್ರೆ ಹಗ್ಗ ಹರಿದು ಹೋಗ್ತದೆ ಅನ್ನೋ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಅದು ಸಹಿತ ತಿಳ್ಕೊಂಡಿದ್ದಾರೆ. ಬಿ ಜೆ ಪಿಗಿಂತಲೂ ಇವತ್ತು ಹೋಪ್ಸ್ ಕಾಂಗ್ರೆಸ್ಗೆ ಅದ. ಅದನ್ನು ಗೆಲ್ಲಿಸುವಂಥ ಪ್ರಯತ್ನ ಎಲ್ಲರೂ ಕೂಡಿ ಮಾಡುವಂಥ ನಿರ್ಧಾರಕ್ಕೆ ಬಂದಂಗೆ ಕಾಣ್ತದೆ. ಒಟ್ಟಾರೆಯಾಗಿ ಸಿ ಎಂ ಕುರ್ಚಿ ತಿಕ್ಕಾಟ ತುರ್ತ ಮೌನಕ್ಕೆ ಜಾರ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯರ ಈಗಿನ ಸ್ಪಷ್ಟ ಮಾತುಗಳು ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರಿಗೆ ವಿಶ್ವಾಸ ಹುಟ್ಟಿಸೋಂಗೆ ಮಾಡಿದ ಅನ್ನೋದು ಅವ್ರಿಗೆ ಖಾತ್ರಿ ಆಗ್ಯದ. ಒಟ್ಟಾರೆಯಾಗಿ ಔತಣಕೂಟ ಮತ್ತೆ ನಡೆಯೋದು ಇವೆಲ್ಲ ನೋಡಿದಾಗ ಸಮೀಪದಲ್ಲಿ ಮಾತ್ರ ಏನೋ ಕನಸು ಕಾಣ್ತಾಯಿದ್ರು ನಮ್ಮ ಡಿ ಕೆ ಶಿ ಬೆಂಬಲಿಗರು. ನಮ್ಮ ಡಿ ಕೆ ಶಿ ಅವ್ರು ಸೇಮ್ ಆಗ್ಬೋದು ಅಂತೇಳಿ. ಆದರೆ ಸೇಮ್ ಆಗುವಂಥದ್ದು ಸಮೀಪದಲ್ಲೇ ಬರಲಿಕ್ಕಿಲ್ಲ ಅನ್ನೋದು ಭಾಳ ಜನರ ಅಭಿಪ್ರಾಯ. ನಿಮಗೇನು ಅನ್ನಿಸ್ತದ? ಕೊಡ್ಬೋದಾ ಸಿದ್ದರಾಮಯ್ಯನವರು ಬಿಟ್ಟು ಕೊಡ್ಬೋದಾ? ಕಷ್ಟ ಹೇಳೋದು. ಯಾಕಂದ್ರೆ ಇಲ್ಲಿವರೆಗೆ ಹಾಸ್ಪಿಟಲ್ ಬಿಟ್ಟು ಕೊಡೋದು ಭಾಳ ಕಷ್ಟ. ನೋಡು ಈ ಅಂತ್ಯಕ್ಕೆ ಏನು ಮಾಡ್ತಾರೆ ಹಾಗಾದರೂ ತಮ್ಮ ಅಭಿಪ್ರಾಯ ತಿಳಿಸ್ಬೇಕಾಗ್ತದೆ 2020 ಸುಮಾರಿಗೆ ಅಂತ ಹೇಳ್ತಾ ಇದನ್ನು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೊಂಡೆ ವಂದನೆಗಳು.